ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವರ ಉದ್ದೇಶ ಏನಿದೆ, ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ. ಅವರು ಅಲ್ಲಿನ ಜನಸಮುದಾಯ ಎಸ್ಐಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು. ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ಐಟಿಯನ್ನ ಮಾಡಿದ್ವಿ. ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ, ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದ್ರೆ ಮ್ಯಾಜಿಸ್ಟ್ರೇಟರ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡುವಾಗ ಅವನೇನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮೆಜಿಸ್ಟೀರಿಯಲ್ ಇನ್ಸ್ಟ್ರಕ್ಷನ್ಸ್ ಇತ್ತು. ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿಯನ್ನ ಮಾಡಿದವು. ಅವರು 13 ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ 13 ಸ್ಥಳಗಳಲ್ಲಿ ಹೆಣಗಳನ್ನು ಊತಾಕಿದೆ ಅಂತ ಹೇಳಿ ಅವರ ಹೇಳಿಕೆ ಇತ್ತು. ಅದರ ಪ್ರಕಾರನೇ ನಾವು ಎಸ್ಐಟಿನವರು ಆ 13 ಸ್ಥಳಗಳಲ್ಲೂ ಕೂಡ ತೆಗೆದಿದ್ದಾರೆ. 6ನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿಪಂಜರ ಸಿಕ್ಕಿದ್ದೇನೋ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗಲೇ. ಮತ್ತು 13 ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗಲಿಲ್ಲ ಅನ್ನುವಂಥದ್ದು. ಅದು ಹೊರತುಪಡಿಸಿ ಬೇರೆ ಎಲ್ಲೋ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ FSLಗೆ ಕಳಿಸ್ತಕ್ಕಂಥ ಕೆಲಸ ಎಸ್ಐಟಿನವರು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಎರಡು ಗುಂಪುಗಳಾಗಿ ಘರ್ಷಣೆ ನಿನ್ನೆ ದಿವಸ ಆಗಿದೆ. ಕೇಸ್ ಕೊಟ್ಟಿದ್ದಾರೆ, ಕೌಂಟರ್ ಕೇಸ್ ಕೊಟ್ಟಿದ್ದಾರೆ. ಆ ಕೇಸ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳಿದ್ದೇವೆ. ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ. ಹೋದಾಗ ಕ್ಯಾಮರಾಮನ್ ಮತ್ತು ರಿಪೋರ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಅಲ್ಲ, ಅವ್ರು ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ, ಎರಡು ಗುಂಪಾಗಿದೆ ಅಂತ ಹೇಳಿದ್ದಾರೆ. ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾವು ಹೇಳಿದಾಗ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇರೆಯವರು ಕಂಪ್ಲೇಂಟ್ ಕೊಡಿ, ಎರಡು ಕಂಪ್ಲೇಂಟ್ಸ್ ಅನ್ನ ತಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು, ಕೇಸಸ್ ರಿಜಿಸ್ಟರ್ ಮಾಡಬೇಕು, ಅದನ್ನೆಲ್ಲ ಎಸ್ಐಟಿನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ. ಹೊರಗೆ ಬರಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಇರೋ ಕಾಳಜಿ ಕೂಡ. ಆದ್ರೆ ಅಲ್ಲಿ ತನಿಖೆಗೂ ಮೊದಲೇ GPS ಸಿಸ್ಟಮ್ ವ್ಯವಸ್ಥೆಯಲ್ಲಿ ಶವ ಹುಡುಕ್ಲಿಕ್ಕೆ ಅದು ಆಗ್ತಾ ಇಲ್ಲ, ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಾರೆ. ಪ್ರಣಬ್ ಮೋಹಂತಿ ಅವರು ಬೇಕು ಅಂತಲೇ ಕೇಂದ್ರಕ್ಕೆ ಕಳಿಸ್ತಾರೆ. ಈ ತರದ್ದೆಲ್ಲ ಸೃಷ್ಟಿ ಮಾಡ್ತಾರೋ ವಿರುದ್ಧ ಏನೂ ಆಗ್ತಾ ಇಲ್ಲ. ಅದರಿಂದಾಗಿ ಇದೆಲ್ಲ ಪ್ರವೋಕೇಷನ್ ನಡೀತಾ ಇದೆ. ಯಾರ್ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದ್ರೆ ಎಸ್ಐಟಿನವರು ತನಿಖೆಯನ್ನ ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂತ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು, ಅದು ಈಗಲೇ ಮಾಡಿದ್ರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ನ ಒಳಗಡೆ ತರಬೇಕಷ್ಟೇ. ಹೇಳೋರೆಲ್ಲ ಹೇಳ್ತಾ ಇರ್ತಾರೆ. ಈಗ ಎಸ್ಐಟಿ ಸರಿಯಾಗಿ ಮಾಡ್ತಾ ಇದೆ ಅಂತಾನೂ ಕೂಡ ಹೇಳ್ತಾರೆ, ಎಸ್ಐಟಿ ಸರಿಯಾಗಿ ಮಾಡಲಿಲ್ಲ ಅಂತಾನೂ ಹೇಳ್ತಾರೆ. ಆಮೇಲೆ ಇವರೇ ಎಲ್ಲ ಸಜೆಷನ್ಸ್ಗಳು ಕೊಡ್ತಾರೆ. ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ. GPR ಅದನ್ನೆಲ್ಲ ಇವರೇ ತರಬೇಕು. ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತಾ? ಅವರಿಗೆ ಅದೆಲ್ಲ ಮಾಡ್ತಾರ. ಅವರು ಪೊಲೀಸ್ನವರು ಸಮರ್ಥರಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಸರ್, ಈಗ 13 ಸ್ಥಳಗಳನ್ನ ಗುರುತಿಸಿಯಾಗಿದೆ, ಅದನ್ನ ಅಗದಾಗಿದೆ. ಇನ್ನೂ ಹೆಚ್ಚಿನ ಶವಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಿದ್ದೇನೆ. ಇನ್ನು ಮುಂದುವರಿತಾ ಅಥವಾ ಇಷ್ಟಕ್ಕೆ ಅದು ಅವ್ರ ಎಸ್ಐಟಿ ತೀರ್ಮಾನ ಮಾಡುತ್ತೆ. ನಾವು ಅದ್ರ ಬಗ್ಗೆ ಯಾವುದೂ ಇಂಟರ್ಫಿಯರ್ ಆಗೋದಿಲ್ಲ. ಅವರು ಎಸ್ಐಟಿನವ್ರು ತೀರ್ಮಾನ ಮಾಡುತ್ತಾರೆ. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಹೌದು ನೋಡಬೇಕು ಅಂದ್ರೆ ಅವರು ನೋಡ್ತಾರೆ. ಇಲ್ಲ ಅದು ಅನುಮಾನಾಸ್ಪದವಾಗಿದ್ದರೆ ಅವ್ರನ್ನೇ ಕೇಳ್ತಾರೆ, ಏನಪ್ಪಾ ಈ ತರ ಎಲ್ಲ ಹೇಳ್ತಾ ಇದೆಯಲ್ಲ, ಸರಿಯಾಗಿ ಹೇಳು ಅಂತೇಳಿ. ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ.